ಸರ್, ಈಗ ಇಷ್ಟು ಈ ಪ್ರಕರಣಗಳು ಏನು ಕರ್ನಾಟಕದಲ್ಲಿ ನಡೀತಾ ಇದೆ, ಕರ್ನಾಟಕದಲ್ಲಿ ಒಕ್ಕಲಿಗರು ಸಿ ಎಮ್ ಆಗಿದ್ದಾರೆ, ಕಾಂಗ್ರೆಸ್ನಿಂದ ಲಿಂಗಾಯತರು ಸಿ ಎಮ್ ಆಗಿದ್ದಾರೆ, ಅತೀ ಹಿಂದುಳಿದವರು ಸಹ ಸಿ ಎಮ್ ಆಗಿದ್ದಾರೆ. ಬಟ್ ದಲಿತ ಸಮುದಾಯಕ್ಕೆ ಸಿ ಎಮ್ ಸ್ಥಾನ ಕೊಡೋದರಲ್ಲಿ ಕಾಂಗ್ರೆಸ್ ಎಡವಿದೆ ಅಂತ ಅನ್ಸಲ್ವಾ ಸರ್? ನೋಡಿ, ಅದಕ್ಕೂ ಸಮರ್ಥ ಕೂಡ ಇರಬೇಕಾಗ್ತದೆ. ಬರೀ ನಾವು ದಲಿತರು ಅಂತ ಹೇಳಿದ ತಕ್ಷಣ ಸಿ ಎಂ ಪೋಸ್ಟ್ ಸಿಗೋಲ್ಲ. ಅಲ್ಲ, ಅದ್ರ ಬಟ್ ಸಮರ್ಥರು ಇದಾರಲ್ಲ ಸರ್, ಯಾಕೆ ನೀವು ಅವಕಾಶ ಕೊಟ್ಟರೆ ಅವ್ರು ಸಮರ್ಥರಲ್ವ ಅಂತ ತೋರಿಸೋದಲ್ಲ. SC ST ನಾಯಕತ್ವ ಪ್ರಬಲ ಆಗಿರೋದು ಈ ಒಂದು 5-10 ವರ್ಷಗಳಲ್ಲಿ. ಇದೇ 10 ವರ್ಷಗಳಲ್ಲಿ ಪ್ರಬಲವಾಗಿ ಬೆಳೀತಿದ್ದಾರೆ. ಮುಂಚೆ ಅಷ್ಟು ಹೇಳ್ಕೊಳ್ಳೋಂಥ ಪ್ರಶ್ನೆ ಉದ್ಭವಿಸಲ್ಲ. ಈಗಾಗಿದ್ರೆ ಈಗ ಕ್ಲೇಮ್ ಮಾಡಲಿಕ್ಕೆ ಸಮುದಾಯ ಕೂಡ ಅದ್ರ ಬಗ್ಗೆ ದನಿ ಎತ್ತದೆ. ಸೊ ಆಗಬೇಕಂತ ಬಹುಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶ ಸಿಗ್ಬೋದು. ಸರ್, ತಾವು KPCC ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಕೇಳ್ಪಟ್ಟೆ ಸರ್, ನಿಜಾನಾ ಸರ್? ಇಲ್ಲ, ಅದು ಕೂಡ ಖಾಲಿ ಇಲ್ಲಲ್ಲ. ಅಧ್ಯಕ್ಷರು ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅದು ಕೂಡ ಖಾಲಿ ಇಲ್ಲ. ಈಗಿದ್ದಾರೆ ಅಧ್ಯಕ್ಷರು. ಅಲ್ಲ, ನಿಮ್ಮ ಪಕ್ಷದ ಒಂದು ಸಂವಿಧಾನ ಇದೆಯಲ್ಲ ಸರ್, 1 ಮ್ಯಾನ್ 1 ಪೋಸ್ಟ್ ಅಂತ. ಹಾಗೇನಿಲ್ಲ, ಸಮರ್ಥರಿದ್ದರೆ ಕೊಡ್ಬೋದು. ಈಗೇನು ನಾವು ಅದನ್ನು ಘೋಷಣೆ ಮಾಡಿದ್ದೀವಿ. ಅಂದರೆ 2 ಪೋಸ್ಟ್ ಇದ್ದದ್ದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ಸೊ ಅವ್ರು ಸಮರ್ಥರಿದ್ದರೆ 2 ಕೊಡ್ಬೋದು, 3 ಕೊಡ್ಬೋದು, ಏನು ಪ್ರಶ್ನೆ ಇಲ್ಲ. ಪಕ್ಷ ತಮ್ಮ ಕೊಟ್ಟರೆ ಅದನ್ನು ಜವಾಬ್ದಾರಿ ವಹಿಸ್ಕೋತೀರಾ ಸರ್? ಇಲ್ಲ, ಅಂಥ ಪ್ರಶ್ನೆ ಬಂದಿಲ್ಲ. ಬಂದಾಗ ಚರ್ಚೆ ಮಾಡೋಣ. ಇನ್ನೂ ಅಂಥ ಅವಕಾಶಗಳು ಬಂದಿಲ್ಲ ಅಥವಾ ಚರ್ಚೆ ಕೂಡ ಇಲ್ಲ. ಸೊ ಈಗ ಚರ್ಚೆ ಮಾಡೋದು ಅನಾವಶ್ಯಕ. ಸರ್, ತುಂಬ ಜನ ಪಕ್ಷದಲ್ಲಿ ಸಚಿವರಾಗಿ ಮುಂದುವರಿಲಿಕ್ಕೆ ಬಯಸ್ತಾರೆ ಸರ್. ಬಟ್ ಪಕ್ಷ ಅಧಿಕಾರದಲ್ಲಿದ್ದಾಗ ಪಕ್ಷದ ಕೆಲಸ ಮಾಡಲಿಕ್ಕೆ ಹಿಂದೇಟು ಹಾಕ್ತಾರೆ. ತಮ್ಮ ಅನಿಸಿಕೆ ಏನು ಸರ್? ಪಕ್ಷ ಮುಖ್ಯನೋ ಅಥವಾ ಸರ್ಕಾರ? ಇಲ್ಲ, ಪಕ್ಷ ಮುಖ್ಯ. ಪಕ್ಷ ಇಲ್ಲದೆ ನಾವು ಏನು ಮಾಡಲಿಕ್ಕಾಗಲ್ಲ. ಪಕ್ಷ ಭಾಳ ಮುಖ್ಯ. ಪಕ್ಷನ ಮುಖ್ಯ ಯಾವಾಗಲೂ. ಅಧಿಕಾರ ಬರೋದೇ ಪಕ್ಷದಿಂದ, ಕಾರ್ಯಕರ್ತರಿಂದ. ಸೊ ಹೀಗಾಗಿ ಪಕ್ಷ ಭಾಳ ಮುಖ್ಯ. ಸರ್, ಸತ್ಯ ಹೇಳಿ, DK ಶಿವಕುಮಾರ್ ಅವ್ರಿಗೂ ತಮಗೂ ಏನಾದರೂ ವೈರತ್ವ ಇದೆಯಾ ಸರ್? ಇಂಡಿಫರೆನ್ಸ್ ಇದೆ ಸರ್? ಇಲ್ಲ, ಅದೇ ಪ್ರಶ್ನೆ ಇಲ್ಲ. ನಾವು ಜೊತೆಯಾಗಿ ಕೂಡಿ ಕೆಲಸ ಮಾಡ್ತೀವಿ. ಹಿಂದೆ ನಾವು ವರ್ಕಿಂಗ್ ಪ್ರೆಸಿಡೆಂಟು ಅವ್ರ ಅಂಡರ್ನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಮೊನ್ನೆ ಬೆಳಗಾವಿಯಲ್ಲಿ ಕೂಡ ಕಾರ್ಯಕ್ರಮ ಜೊತೆಯಾಗಿ ಮಾಡಿದ್ದೀವಿ. ಆದರೆ ಕೆಲವು ಸಮಸ್ಯೆ ಇದ್ದೇ ಇರ್ತೈತಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಭೆ ಭಿನ್ನಾಭಿಪ್ರಾಯ ಇದ್ದೇ ಇರ್ತವೆ ಪಕ್ಷದಲ್ಲಿ, ಅಧಿಕಾರದಲ್ಲಿ. ಅದು ಬಂದಾಗ ಸರಿ ಮಾಡುವಂಥ ಪ್ರಯತ್ನ ಮಾಡ್ತಿರ್ತೀವಿ. ಸರಿ ಹೋಗಿದೆಯಾ ಸರ್? ಅಲ್ಲ, ಅದು ಸರಿ ಹೋಗದೇ ಇರುವಂಥ ದೊಡ್ಡ ಏನೋ ಸಮಸ್ಯೆಗಳಲ್ಲ. ಏನು ಅದೇನೋ ಕಾಂಗ್ರೆಸ್ ಆಫೀಸ್ ಇನಾಗ್ರೇಷನ್ ಬಂದಾಗ ಹೌದು, ಅದ್ರ ಬಗ್ಗೆ ಸಮಸ್ಯೆ ಇತ್ತು, ಅದು ಭಾಳಸಿಂದ. ಸೊ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಸರ್, DK ಶಿವಕುಮಾರ್ ಅವರು ತಾವು DCM ಆದಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ತಮ್ಮದೇ ಆದಂಥ ಒಂದು ವಸಾಹತು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆ ಇದೆ ಸರ್, ನಿಜಾನಾ ಸರ್? ಸ್ವಾಭಾವಿಕ ಅದ. ಒಬ್ಬರು ಲೀಡರ್ ಆಗೋರು ಅದನ್ನು ಮಾಡೇ ಮಾಡ್ತಾರೆ. ಅದೇನು ಸಿದ್ದರಾಮಯ್ಯ ಅವರು ಎಲ್ಲ ಜಿಲ್ಲೆಯಲ್ಲಿ ಅವ್ರದ್ದೇ ಅಂತ ಇಡ್ತಾ ಇದೆ. ಈ DK ಶಿವಕುಮಾರ್ ಅವ್ರಿಗೆ ಆಸೆ ಇದೆ ಮುಖ್ಯಮಂತ್ರಿ ಆಗಬೇಕಂತ. ಅವರು ತಮ್ಮ ಪಡೆಯನ್ನು, ತಮ್ಮ ಸಮರ್ಥಕನ್ನು ಮಾಡ್ತಾರೆ. ಆ ರೀತಿ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಏನೂ ತಪ್ಪಿಲ್ಲ, ಅದು ಸ್ವಾಭಾವಿಕ. ಅದು ಅಲ್ಲ, ತುಂಬ ಜನ ಲೀಡರ್ಗಳಿಗೆ ಇದೇ ಭಯ ಇರೋದು ಅಂತ. DK ಶಿವಕುಮಾರ್ ಅವರನ್ನು ವಿರೋಧ ಮಾಡ್ತಿರೋಂಥ ಕಾಂಗ್ರೆಸ್ನ ಕೆಲವು ನಾಯಕರುಗಳಿಗೆ ಇದೇ ವಿರೋಧ ಇರೋದು. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ವಿರುದ್ಧನೇ ಇನ್ನೊಬ್ರು ಏನಾದರೂ ಲೀಡರ್ ಹುಟ್ಟಾಕ್ಬಿಟ್ರೆ ಏನು ಮಾಡೋದು ಅಂತ, ಅದಕ್ಕೆ ಇಷ್ಟೊಂದು ವಿರೋಧ ಅಂತ ಹೇಳ್ತಾರೆ. ನಿಜಾನ ಸುಳ್ಳ ಗೊತ್ತಿಲ್ಲ ನನಗೆ. ನೋಡಿ, ಒಂದು ಸಲ ಹಂಗದು ಪರವಾಗಿ ಆಗ್ತದೆ, ವಿರೋಧ ಆಗ್ತದೆ, ಎರಡೂ ಆಗುತ್ತೆ. ಎರಡೂ ಅವಕಾಶ ಇದೆ. ನಾವು ಯಾವ ರೀತಿ ಅಲ್ಲಿ ಕೆಲಸ ಮಾಡ್ತೀವಿ ಆ ಜಿಲ್ಲೆಯಲ್ಲಿ, ಅದ್ರ ಮ್ಯಾಗೆ ಡಿಪೆಂಡ್ ಆಯ್ತು. ಒಂದು ಸಲ ನೀವು ಹೇಳ್ದಂಗೆ ವಿರೋಧ ಆಗ್ತೈತೆ, ಇಲ್ಲ ಅದನ್ನು ಒಪ್ಪಿಕೊಳ್ತಾರೆ ಜನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.